ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಭೀಮ್ ಆರ್ಮಿ ಸಂಘಟನೆಯ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಘಟಕದ ವತಿಯಿಂದ ತಾಲೂಕಿನ ನೂತನ ಪದಾಧಿಕಾರಿಗಳ ನೇಮಕಾತಿಯನ್ನು ಘೋಷಿಸಲಾಯಿತು. ಸುಮಾರು 20 ವರ್ಷಗಳ ಸಾಮಾಜಿಕ ಹೋರಾಟದ ಅನುಭವದ ಬಳಿಕ ಸಂಘಟನೆಯ ಸರ್ವ ಜನಾಂಗದ ಒಳಗೊಳ್ಳುವಿಕೆಯ ಸಿದ್ಧಾಂತದಿಂದ ಪ್ರೇರಿತರಾಗಿ ಈ ಜವಾಬ್ದಾರಿಯನ್ನು ಸ್ವೀಕರಿಸಿದ್ದೇನೆ ಎಂದರು. ಹಳ್ಳಿಗಳಲ್ಲಿ ಇಂದಿಗೂ ಅನೇಕ ಮೂಲಭೂತ ಸಮಸ್ಯೆಗಳು ಬಗೆಹರಿಯದೆ ಉಳಿದಿದ್ದು, ಸಂಘಟನೆಯನ್ನ ಗ್ರಾಮ ಮಟ್ಟಕ್ಕೆ ಕೊಂಡೊಯ್ದು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವುದಾಗಿ ಭೀಮ್ ಆರ್ಮಿಯ ನೂತನ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕಗೊಂಡ ಜಗದೀಶ್ ಹುಚ್ಚನಕೊಪ್ಪಲು ತಿಳಿಸಿದರು. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇಂದಿನ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲಿ ಭೀಮ್ ಆರ್ಮಿ ಭಾರತ ಇಂಟರ್ನ್ಯಾಷನಲ್ ಸಂಘಟನೆಯ ತಾಲೂಕು ಘಟಕ ರಚನೆ ಮಾಡಿದ್ದೇವೆ. ಭೀಮ್ ಆರ್ಮಿ ಸಂಘಟನೆಯ ದೇಶಾದ್ಯಂತ ಒಂದು ರಾಷ್ಟ್ರೀಯ ಸಂಘಟನೆಯಾಗಿದ್ದು, ನಮ್ಮ ಭೀಮ್ ಆರ್ಮಿ ಸಂಘಟನೆಯ ಸಂಸ್ಥಾಪಕರಾದ ಶ್ರೀಯುತ ಚಂದ್ರಶೇಖರ್ ಆಜಾದ್ ರಾವಣ್ ಸಾಹೇಬರು ಒಂದು ಬಹುಜನ ಸಿದ್ಧಾಂತದಡಿ, ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಸಿದ್ಧಾಂತದಡಿ ಇಟ್ಟು ಭೀಮ್ ಆರ್ಮಿ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಭೀಮ್ ಆರ್ಮಿ ಕೇವಲ ಒಂದು ಜಾತಿ, ಒಂದು ಜನಾಂಗ, ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಇದು ಬಹುಜನ ಸಿದ್ಧಾಂತದಲ್ಲಿ ಸಮಾಜದ ಎಲ್ಲ ಜಾತಿಯ, ಎಲ್ಲ ಜನಾಂಗದ, ಎಲ್ಲ ಧರ್ಮದವರು ಕೂಡ ಅನ್ಯಾಯಕ್ಕೆ, ದೌರ್ಜನ್ಯಕ್ಕೆ, ತುಳಿತಕ್ಕೆ ಒಳಗಾದಾಗ ಪ್ರಾಮಾಣಿಕ ನ್ಯಾಯ ಕೊಡಿಸುವಲ್ಲಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ದೇಶಾದ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ಲ ಜಿಲ್ಲೆಗಳಲ್ಲಿಯೂ ಭೀಮ್ ಆರ್ಮಿ ಭಾರತ ಸಂಘಟನೆ ಕಾರ್ಯನಿರ್ವಹಿಸುತ್ತಿದ್ದು, ಹಾಸನ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು ಹೊಳೆನರಸೀಪುರ ತಾಲೂಕಲ್ಲಿ ಈಗ ನೂತನವಾಗಿ ನಾವು ತಾಲೂಕು ಘಟಕವನ್ನು ರಚನೆ ಮಾಡ್ತಾ ಇದ್ವಿ. ಇನ್ನು ಮುಂದೆ ಹೊಳೆನರಸೀಪುರ ತಾಲೂಕಿನಲ್ಲಿ ಯಾವುದೇ ಜನಾಂಗದ, ಯಾವುದೇ ಧರ್ಮದ, ಯಾವುದೇ ವ್ಯಕ್ತಿಗೆ ಅನ್ಯಾಯ ಮತ್ತು ದೌರ್ಜನ್ಯ ದಬ್ಬಾಳಿಕೆಗಳು ಒಳಗಾದರೆ ನಮ್ಮ ಭೀಮ್ ಆರ್ಮಿ ಸಂಘಟನೆಯ ಅವರ ಸಹಾಯವನ್ನು ಕೇಳಿದರೆ ನಾವು ಅವ್ರಿಗೆ ಯಾವುದೇ ಸಮಯದಲ್ಲಿ ನೊಂದವರ ಧ್ವನಿಯಾಗಿ ಭೀಮ್ ಆರ್ಮಿ ಸಂಘಟನೆ ಯಾವುದೇ ಅಪೇಕ್ಷೆಗಳಿಗೆ ಒಳಪಡದೇ ನಮ್ಮ ಕೈಲಾದಂಥ ಕೆಲಸನ ಪ್ರಾಮಾಣಿಕವಾಗಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಹೊಳೆನರಸೀಪುರದಲ್ಲಿ ಮಾಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಏನು ನಮ್ಮ ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ. ಜಿಲ್ಲಾ ಉಪಾಧ್ಯಕ್ಷರಾಗಿ ನಾವು ಜಗದೀಶ್ ಹುಚ್ಚನಕೊಪ್ಪಲು ಅವರ ನೇಮಕ ಮಾಡಿದ್ದೀವಿ. ಹೊಳೆನರಸೀಪುರ ತಾಲೂಕು ಗೌರವಾಧ್ಯಕ್ಷರಾಗಿ ದ್ಯಾವಯ್ಯ ಕ್ಯಾತ್ನಳ್ಳಿ ಅವರು, ತಾಲೂಕು ಅಧ್ಯಕ್ಷರಾಗಿ ಶ್ರೀನಿವಾಸ್ ಹುಲಿವಾಲ, ತಾಲೂಕು ಕಾರ್ಯಾಧ್ಯಕ್ಷರಾಗಿ ರವಿ ಅನಕನಂಬಾಡಿ, ತಾಲೂಕು ಉಪಾಧ್ಯಕ್ಷರಾಗಿ ಬಲರಾಮ್ ಜೋಗಿಕೊಪ್ಪಲು, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ರಂಗಸ್ವಾಮಿ ಮಾರ್ಗೋಡನಹಳ್ಳಿ, ತಾಲೂಕು ಉಪಾಧ್ಯಕ್ಷರಾಗಿ ಜಗದೀಶ್ ಕೋಡಳ್ಳಿ ಅವರು, ತಾಲೂಕು ಕಾರ್ಯದರ್ಶಿಯಾಗಿ ಮೂರ್ತಿ ಕಾಡ್ನೂರು, ತಾಲೂಕು ಕಾರ್ಯದರ್ಶಿಯಾಗಿ ನಾಗೇಶ್ ನಗರನಹಳ್ಳಿ, ತಾಲೂಕು ಜಂಟಿ ಕಾರ್ಯದರ್ಶಿಯಾಗಿ ಕಾರ್ತಿಕ್ ಚಿಕ್ಕನಕೊಪ್ಪಲು, ತಾಲೂಕು ಖಜಾಂಚಿಯಾಗಿ ರವಿಕುಮಾರ್ ಎಂ.ಆರ್. ಮಾಕೋಳ್ಳಿ, ಕಸಬಾ ಹೋಬಳಿ ಅಧ್ಯಕ್ಷರಾಗಿ ರವಿ ಮಾಕೋಳ್ಳಿ ಅವರು, ಹೋಬಳಿ ಕಸಬಾ ಹೋಬಳಿಯ ಕಾರ್ಯದರ್ಶಿಗಳಾಗಿ ಶಿವು ಹುಲಿವಾಲ, ರವಿ ನಾಗಲಾಪುರ, ದಿನೇಶ್ ಮೊಳಲೆಪ್ಪೆ, ಧನು ಕೊಡೋಲೆಪ್ಪೆ, ದಿಲೀಪ್ ಬ್ಯಾಗತವಳ್ಳಿ, ಹಳೆಕೋಟೆ ಹೋಬಳಿ ಅಧ್ಯಕ್ಷರಾಗಿ ದೀಪಕ್ ತವನಹಳ್ಳಿ, ಹಳೆಕೋಟೆ ಹೋಬಳಿ ಉಪಾಧ್ಯಕ್ಷ. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿಯ ನೂರಾರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.